ನಮ್ಮ ಗಾಂಧಿ ಬಜಾರಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದೊಳ್ಳೆ ಉತ್ತರ ಕರ್ನಾಟಕ ಶೈಲಿಯ ಊಟ ಮಾಡಬೇಕಂದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು. ಇಲ್ಲಿ ಸಿಗೋ ಜೋಳದ ರೊಟ್ಟಿ ಮತ್ತೆ ಮೆಂತ್ಯ ಚಪಾತಿ ಅಂತೂ ತುಂಬಾನೇ ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಆಲ್ಮೋಸ್ಟ್ ಅನ್ನನ ಅನ್ಲಿಮಿಟೆಡ್ ಆಗಿ ಬಡಿಸ್ತಾರೆ, ಆದ್ರೆ ಇಲ್ಲಿ 2 ಸರಿ ಹೊಟ್ಟೆ ತುಂಬುವಷ್ಟು ಬಡಿಸ್ತಾರೆ ಗುರು. ಯಾವ್ದು ಈ ಜಾಗ ಅಂದ್ರೆ ಗಾಂಧಿ ಬಜಾರಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ಜೋಳದ ರೊಟ್ಟಿ ಮನೆಯನ್ನು ಈ ಜಾಗಕ್ಕೆ ವಿಸಿಟ್ ಮಾಡಿದೆ. ಪ್ರೈಸಿಂಗ್ ನೋಡಿದ್ರೆ 160 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ ಗುರು. ಮಧ್ಯಾಹ್ನ ಟೈಮ್ ಅಲ್ಲಿ ಸುಮಾರು ಜನ ಇಲ್ಲಿ ಬಂದು ಈ ಜೋಳದ ರೊಟ್ಟಿ ಊಟನ ತಿಂತಾ ಇರ್ತಾರೆ. ಸೊ ನಾವು ಕಿಚನ್ ಒಳಗಡೆ ಹೋಗಿ ಆ ಜೋಳದ ರೊಟ್ಟಿ ಪೊಡಿಯೋದನ್ನೆಲ್ಲ ನೋಡಿದ್ವಿ. ಪ್ರಾಪರ್ ಆಗಿ ಕ್ಲೀನ್ ಆಗಿ ಮಾಡೋದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಜೋಳದ ರೊಟ್ಟಿ ಊಟನ ತಗೊಂಡ್ರೆ ಎಣ್ಗಾಯಿ, ಸೊಪ್ಪಿನ ದಾಲು ಮತ್ತೆ ಮೊಸರು ಚಟ್ನಿ ಅಥವಾ ಮೊಸರು ಒಗ್ಗರಣೆ ಅಂತ ಕೊಡ್ತಾರೆ. ನಾವಿಲ್ಲಿ ಜೋಳದ ರೊಟ್ಟಿ ಮತ್ತೆ ಮೆಂತ್ಯ ಚಪಾತಿ ಕೂಡ ತಗೊಂಡಿದ್ವಿ. ಯಾವ್ದು ಬೇಕಾದ್ರೂ ನೀವು ಇಲ್ಲಿ ತಗೊಂಬೋದು ಗುರು. ಫಸ್ಟ್ ಗೆ ಜೋಳದ ರೊಟ್ಟಿ ಮತ್ತೆ ಎಣ್ಗಾಯಿನ ಟ್ರೈ ಮಾಡಿದ್ವಿ. ಎಣ್ಗಾಯಿ ತುಂಬಾನೇ ಮೈಲ್ಡ್ ಅಂತ ಅನ್ಸ್ತು, ಇನ್ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಗುರು. ಆದ್ರೆ ಶೋ ಸ್ಟಾಪರ್ ಅಂದ್ರೆ ಮೆಂತ್ಯ ಚಪಾತಿ ಮತ್ತೆ ಸೊಪ್ಪಿನ ದಾಲ್ ತಿಂದು ನಾನಂತೂ ಫಿದಾ ಆಗ್ಬಿಟ್ಟೆ. ಅದಕ್ಕಿಂತ ಅಲ್ಟಿಮೇಟ್ ಅಂತಂದ್ರೆ ಆ ಮೊಸರು ಚಟ್ನಿ ಅಥವಾ ಮೊಸರು ಒಗ್ಗರಣೆ ಏನ್ ಸಕ್ಕದಾಗಿತ್ತು ಅಂದ್ರೆ ಪಕ್ಕಾ ಫಿದಾ ಹೋಗ್ತೀರಾ, ಅಷ್ಟು ಸಕ್ಕದಾಗಿರುತ್ತೆ. ಹೊಟ್ಟೆ ತುಂಬಷ್ಟು ಅನ್ನನ ಬಡಿಸ್ಕೊಂಡು ಅದ್ರ ಮೇಲೆ ಸಾಂಬಾರ್ ಹಾಕೊಂಡ್ವಿ. ತರಕಾರಿ ಸಾಂಬಾರ್ನ ಇಲ್ಲಿ ಬಡಿಸ್ತಾರೆ ಗುರು. ಅನ್ನ ಸಾಂಬಾರು ಟೇಸ್ಟ್ ವೈಸು ಚೆನ್ನಾಗೇ ಇತ್ತು. ಆದ್ರೆ ಇಲ್ಲಿನ ಶೋ ಸ್ಟಾಪರ್ ಅಂದ್ರೆ ಈ ಅನ್ನ ರಸಮು. ಹಪ್ಪಳನ ನೆಂಚ್ಕೊಂಡು ಅನ್ನ ರಸಂನ ತಿಂತಾ ಇದ್ರೆ ಗುರು, ಕ್ರೇಜಿ ಆಗಿತ್ತು ಟೇಸ್ಟ್. ನಾನಂತೂ ಫಿದಾ ಆಗ್ಬಿಟ್ಟೆ. ಕೊನೆಯದಾಗಿ ಅದೇ ರಸಾನಕ್ಕೆ ಒಂದ್ ಸ್ವಲ್ಪ ಮೊಸರು ಹಾಕೊಂಡು ಟ್ರೈ ಮಾಡಿದೆ. ಇನ್ನು ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ತೀನಿ. ಎಕ್ಸ್ಟ್ರಾ 20 ರೂಪಾಯಿ ಕೊಟ್ರೆ ಅಜ್ವಾನ್ ಹಾಕಿರೋ ಮಜ್ಜಿಗೆ ಕೊಡ್ತಾರೆ ನೋಡ್ರಿ, ಬಾಳ್ ಚಲೋ ಇತ್ತು ಅಂತ ಹೇಳ್ತೀನಿ. ಸೊ ಒಂದೊಳ್ಳೆ ಸ್ಯಾಟಿಸ್ಫೈಂಗ್ ಆಗಿರೋ ಮೀಲ್ ನ ಟ್ರೈ ಮಾಡಿದೆ. ಮಿಸ್ ಮಾಡಿದೆ, ನೀವು ವಿಸಿಟ್ ಮಾಡಿ.